ಆ ಬೋಲ್ಡ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ 1 ಅನ್ನೋ 5, 1 ಅನ್ನೋ ಸೂರ್ಯ, 5 ಅನ್ನೋ ಬುಧಗ್ರಹ, ಈ ಎರಡು 15ನೇ ಸಂಖ್ಯೆ ಅಂತೀವಿ. ಅದಕ್ಕೆ ನಮ್ಮ ಭಾರತಕ್ಕೆ 15 ಅಂತ ಬರುತ್ತೆ ಸಂಖ್ಯೆ. ನಾನು ಇವತ್ತು ಕೂಡ ಇಂಡಿಯಾ ಅಂದ್ರೆ 12 ಬರುತ್ತೆ. ಕಾಂಪ್ರಮೈಸಿಂಗ್, ಅಡ್ಜಸ್ಟ್ಮೆಂಟ್, ಟಾಲರೆನ್ಸ್ ನೋಡಿ ನೋಡಿ ಬೇಸೆತ್ಬಿಟ್ಟಿದೆ. ಈ ಇಂಡಿಯಾ ಅನ್ನೋ ಸೌಂಡ್ನ ಕಿತ್ತಾಕಿ ಭಾರತ್ ಅಂತ ಮಾಡಿ, ಭಾರತ್ ಅಂದ್ರೆ 15 ಬರುತ್ತೆ ಸಂಖ್ಯೆ ಅಂತ. ಇವತ್ತು 15ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನು ಹೇಳ್ತಿರ್ತಕ್ಕಂಥ ಈ ಪ್ಲಸ್ ಕ್ವಾಲಿಟಿ ಎಲ್ಲ ಭಾರತ್ ಅನ್ನೋದ್ರಲ್ಲಿದೆ. ಅದಕ್ಕೆ ನಾವು ಭಾರತ ದೇಶ ಅಂತ ಹೇಳಿದಾಗ ಕಡ್ಲೆಕಾಯಿ ತರ ಮಾರಾಟ ಮಾಡಿದೀವಮ್ಮ ನಾವು ಮುತ್ತುರತ್ನ ಪಚ್ಚೆನ ಒಂದು ಕಾಲದಲ್ಲಿ. ಇವತ್ತು ಕಡ್ಲೆಕಾಯಿ ಬೆಲೆನೇ ಮುತ್ತುರತ್ನ ಪಚ್ಚೆ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ಇದ್ದಂತ ಭಾರತ ದೇಶವನ್ನ ಇವತ್ತು ಇಂಡಿಯಾ ಇಂಡಿಯಾ ಅಂತ ಕರೆದು ಹಿಂಗ್ ಮಾಡಿರೋದ್ರಿಂದ ಇಷ್ಟು ಬೋಲ್ಡ್ ಆಗಿರ್ತಾರೆ 15ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆ ತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಇವರೆಲ್ಲರೂ ಸಿಂಪ್ಲಿಸಿಟಿ ಪರ್ಸನ್ಸ್ ಅಮ್ಮ. ಇವತ್ತು ಅಣ್ಣಾ ಹಜಾರೆ ಅವರು ತುಂಬಾ ಸಿಂಪಲ್, ಅಕೌಂಟೇ ಅವ್ರಿಗಿಲ್ಲ, ಅಕೌಂಟ್ ಕೂಡ ಅವ್ರಿಗಿಲ್ಲ ಅಂತ ಹೇಳ್ತಕ್ಕಂಥವ್ರು. ಆ ಶುಕ್ರಗ್ರಹ ಸುಮ್ಮನೆ ಬಿಡುತ್ತಾ? ಆ ಶುಕ್ರಗ್ರಹ ಏನ್ ಮಾಡ್ತು, ಇವ್ರನ್ನ ಆಂಟಿ ಕರಪ್ಷನ್ ಎದುರಾಗಿ ಹೋರಾಟ ಮಾಡಂಗ್ ಮಾಡ್ತು. ಆಮೇಲೆ ಅವರು ಇಂಡಿಯಾನೇ ಸುತ್ತಬಿಟ್ರು. ಇಂಡಿಯಾ ಹೆಂಗ್ ಸುತ್ತಿರ್ತಮ್ಮ? ಬರೀ ಫ್ಲೈಟ್ ಅಲ್ಲೇ ಸುತ್ತಿರ್ತಾರೆ, ನಿಜನಾ? ಅವಾಗ ಒಂದೇ ಒಂದು ಅಕೌಂಟ್ ಕೂಡ ಮೇಂಟೈನ್ ಇರ್ಲಿಲ್ಲ ತನ್ನ ಹೆಸರಲ್ಲಿ ಅಂತ ಹೇಳಿದಾಗ, ತಾನೊಂದು ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಪ್ಲೇಟಲ್ಲಿ ತಿಂತಿದ್ದಂತ ಅಣ್ಣಾ ಹಜಾರೆನೂ ಕೂಡ ಆ 15ನೇ ತಾರೀಕು ಶುಕ್ರ ಅಂತ ಹೇಳ್ತಕ್ಕಂಥ ಶುಕ್ರ ದೈತ್ಯ ಗುರು, ಆ ಗುರುವಿನ ರೀತಿ ಇವ್ರನ್ನ ಮಂಚದ ಮೇಲೆ ಅಂದ್ರೆ ರಂಗಮಂಚದ ಮೇಲೆ ಕುಳಿಸಿ, ಆ ರಂಗದಲ್ಲಿ ಆಂಟಿ ಕರಪ್ಷನ್ ರಂಗದಲ್ಲಿ ಕುಳ್ಳಿಸಿ ಅದ್ರ ಮೇಲೆ ಇವ್ರನ್ನ ಹೀರೋ ತರ ಮಾಡಿ, ಅವರ ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಇವರೆಲ್ಲರೂ ಕೂಡ ಆಂಟಿ ಕರಪ್ಷನ್ ವಿರುದ್ಧ ಹೋರಾಡಿದ್ರು. ಆಮೇಲೆ ಅವ್ರಿಗೆ ಸ್ಪಾನ್ಸರ್ಶಿಪ್ ಮಾಡಿ ಈ ಇಂಡಿಯಾ ಫುಲ್ಲು ಓಡಾಡಂಗ್ ಮಾಡಿದ್ರು. ಓಡಾಡಿರೋದೆಲ್ಲ ಯಾವ್ದ್ರಲ್ಲಿ? ಲಕ್ಸುರಿ ಫ್ಲೈಟ್ಸ್ ಅಲ್ಲಿ. ಇದೇ ಸಿಂಪ್ಲಿಸಿಟಿಯಲ್ಲಿ ಬೆಳೆದಂತ APJ ಅಬ್ದುಲ್ ಕಲಾಂ ನೀವು ತಗೊಳ್ಳಿ, ಎಂತ 600 ಕೊಠಡಿಗಳಿರೋ ಮನೆಯಲ್ಲಿದ್ರು. ಅವಾಗ ನೀವು ಸಿಂಪ್ಲಿಸಿಟಿಯಲ್ಲಿ ಇದ್ದಾಗ ಮಾತ್ರ ಈ ಶುಕ್ರಗ್ರಹ ತಾನಾಗೆ ತಗೊಂಡೋಗಿ ನಿಮ್ಮನ್ನ ಅಲ್ಲಿ ಕುಳ್ಳಿಸುತ್ತೆ. ಯಾಕೆ? ವಿಶ್ವೇಶ್ವರಯ್ಯನವರೇ ತಗೊಳ್ಳಿ, ಅವರು ಮೈಸೂರು ದಿವಾನ್ ಆಗಿದ್ದಂಥವ್ರು, ಎಂತ ಒಂದು ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರಲ್ವಾ. ಅವಾಗ ಸಿಂಪ್ಲಿಸಿಟಿಯಲ್ಲಿ ನೀವು ಬೆಳೆದಾಗ ಮಾತ್ರ ಈ 15ನೇ ಸಂಖ್ಯೆ ಅಷ್ಟು ಎತ್ತರಕ್ಕೆ ನಿಮ್ಮನ್ನು ತಗೊಂಡೋಗುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನು ತುಳಿದು ಬಿಡುತ್ತೆ. ಇವಾಗ TN ಶೇಷನ್ ಹೋರಾಟ ಮಾಡಿದ್ದು ಕೂಡ ಒಳ್ಳೇದಕ್ಕೋಸ್ಕರನೇ. ಅವಾಗ ನೀವು ಏನ್ ಕಾಸ್ಗೋಸ್ಕರ ಹೋರಾಟ ಮಾಡ್ತೀರ ಅನ್ನೋದು ಶುಕ್ರಗ್ರಹದ ಆಧಿಕ್ಯದಲ್ಲಿ ಹುಟ್ಟರೋರಿಗೆ ಗುರುವಿನ ಒಂದು ಯೋಗನೂ ಇಟ್ಕೊಂಡು ಇವರು ಹೋರಾಟ ಮಾಡಿದ್ರೆ ಅದರಲ್ಲಿ ಐಶೋ ಆರಾಮಿ ಜೀವನಗಳು ತಾನಾಗೆ ಬಂದ್ಬಿಡುತ್ತೆ. ಒಂದು ಅಕೌಂಟ್ ಇಲ್ಲದೆ ಇರತಕ್ಕಂಥ ಅಣ್ಣಾ ಹಜಾರೆಗೂ ಕೂಡ ಫ್ಲೈಟ್ ನಲ್ಲಿ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಬೆಂಬಲಿಗರು ಬಂದ್ಬಿಡ್ತಾರೆ ಅಂದ್ರೆ ಏನ್ ಶಕ್ತಿ ಇರಬೇಕು. ಆ ಶುಕ್ರಗ್ರಹದ ದೈತ್ಯ ಗುರುತ್ವ, ಅದು ದೈತ್ಯ ಪ್ರತಿಭೆ, ಅದು ದೈತ್ಯ ಗುರುತ್ವ ಕಂಡು ಬಂತು. TN ಶೇಷನ್ ಅವರಿಗೆ ಸಪೋರ್ಟ್ ಮಾಡಿದ್ರು, ಮೋಕ್ಷಗುಂಡಂ ಇಂಜಿನಿಯರ್ ನಮ್ಮ ಯಾರು ಸರಂವಿ ಅವರಿಗೆ ಸಪೋರ್ಟ್ ಮಾಡ್ತು. ಆ ತರ ಆ ಐಶೋ ಆರಾಮಿ ಜೀವನ ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಬಟ್ ನೀವು ಬಂದು ಸಿಂಪ್ಲಿಸಿಟಿನ ಮೆರಿಬೇಕು, ಇಲ್ಲ ಅಂದ್ರೆ ತೊಂದರೆಗೆ ಸಿಕ್ಕಾಕೊಳ್ತೀರಾ. ಈ ತರ ವ್ಯಕ್ತಿಗಳೆಲ್ಲಾನು ಈ ಸಂಖ್ಯೆಲೆ ಹುಟ್ಟಿದವರು ಅಂದ್ರೆ ತಪ್ಪಾಗಲ್ಲ. ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾರೀಕು ತಿಂಗಳು ವರ್ಷವನ್ನ ಕೂಡಿದಾಗ 2ನೇ ಸಂಖ್ಯೆ ಬಂತು ಅಂತ ಇಟ್ಕೊಳ್ಳಿ. ಅಲ್ಲಿ ಕ್ರಿಯೇಟಿವ್ ಅಂತ ಹೇಳಿದ್ವಿ. ಅದ್ನನ್ ಸ್ವಾಮಿ ಅವ್ರನ್ನ ನೀವು ತಗೊಳ್ಳಿ, ಎಷ್ಟು ದಪ್ಪಕ್ಕಿದ್ರು. ಅವ್ರ ಹಾಡು ಕೇಳ್ಬೇಕಂದ್ರೆ ಎಲ್ಲರೂ ಮೈ ಮರಿಬೇಕು ಅಂತ ರೋಮಾಂಚನವಾದಂಥ ಹಾಡುಗಳನ್ನ ಆಡಿ ಮೈ ನೆವರೇಳಿಸ್ದಂಗೆ ಮಾಡಿದವರು. ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾರೀಕು ತಿಂಗಳು ವರ್ಷವನ್ನ ಕೂಡಿದಾಗ 3 ಅಂತ ಹೇಳಿದಾಗ ಗುರುಗ್ರಹ ಅಂದ್ವಿ. ಆಲ್ರೆಡಿ ಶುಕ್ರನು ಗುರುನೇ. ಅರಬಿಂದು ಅಂತ ನಾವು ಕೇಳಿರ್ತೀವಿ. ಪಾಂಡಿಚೇರಿಯಲ್ಲಿ ಒಂದು ದೊಡ್ಡ ಒಳ್ಳೆ ಆಶ್ರಮ ಇದೆಮ್ಮ. ಅವರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಒಂದು ಎಪಿಸೋಡ್ ಸಾಕಾಗಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ. ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ತಾರೀಕು ತಿಂಗಳು ವರ್ಷವನ್ನ ಕೂಡಿದಾಗ 4-5 ಬಂದ್ರೆ, 4 ಅಂದ್ರೆ 4 ಕಡೆ ಸಂಚಾರ ಮಾಡ್ತಾರೆ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಹೇಳ್ತಕ್ಕಂಥ 4 ಡೈರೆಕ್ಷನ್ಗೂ ಹೋಗ್ತಕ್ಕಂಥವ್ರು. ಒಳ್ಳೆ ನ್ಯೂಸ್ ರಿಪೋರ್ಟರಿಂದ ಹಿಡಿದು ಒಳ್ಳೆ ಜರ್ನಲಿಸ್ಟ್ ವರೆಗೂ ಆಗ್ತಕ್ಕಂಥ ಯೋಗಗಳಿರುತ್ತೆ. ಬಿಸ್ನೆಸ್ ಮೆನ್ ಅಂತ ಪ್ರಣಯ್ ರಾಯ್ ನಾವು ತಗೋಬಹುದು. ಪ್ರಣಯ್ ರಾಯ್ ಅಂತ ಬರುತ್ತೆ. ಅವರು PRANNOY ಪ್ರಣಯ್ ರಾಯ್ ಬರೀತಾರೆ. ಯಾರು ಅವರು ಅಂದ್ರೆ NDTV ಮುಖ್ಯಸ್ಥರು, ನ್ಯೂಸ್ ಚಾನೆಲ್ನ ಬಹುದೊಡ್ಡ ಚಾನೆಲ್, ನ್ಯೂ ಡೆಲ್ಲಿ ಟೆಲಿವಿಷನ್ ಅಂತ ಪ್ರಾರಂಭಿಸಿದವರು. ಮನಮೋಹನ್ ಸಿಂಗ್ ಅವ್ರ ಜೊತೆ ಒಂದು ಕಾಲದಲ್ಲಿ ಕೆಲಸ ಮಾಡಿದಂಥವ್ರು. ಇವಾಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾರಿದಾರೋ ಅವ್ರ ಜೊತೆ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡಿದಂಥವ್ರು. ಅವಾಗೆಲ್ಲ ಮನಮೋಹನ್ ಸಿಂಗ್ ಅವರು ಬಂದ್ಬಿಟ್ಟು ಕೆಲಸ ಮಾಡ್ತಿದ್ರೆ ಹೊರತು ಅವ್ರು ಮಾಡಿಲ್ಲ. ಈಸ್ ಎ ನಾಮಿನೇಟೆಡ್ ಪ್ರೈಮ್ ಮಿನಿಸ್ಟರ್, ಎಲೆಕ್ಷನ್ ಎಲ್ಲ ನಿಂತಿಲ್ಲ. ಅವ್ರ ಜೊತೆ ಕೊಲೀಗಾಗಿ ಕೆಲಸ ಮಾಡಿದಂಥವ್ರು. ಅವ್ರಿಗೆ ಸ್ವಲ್ಪ ನೋಡಿ 15ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಟಿವಿನಲ್ಲಿ ಇದ್ರು ಕೂಡ ಆ ಕಲೆ ಸುಮ್ಮನೆ ಬಿಡಲ್ಲ ಅಂತೇಳಿ ಆಂಕರಿಂಗ್ಗೆಲ್ಲ ಬಂದ್ಬಿಟ್ರು. ಪ್ರಣಯ್ ರಾಯ್ ಬಂದ್ರೆ ತುಂಬಾ ಪವರ್ಫುಲ್ ಆದಂತ ಒಂದು ಸ್ಪೀಕರ್. ಸೊ ಆ ತರ ಒಂದು ವ್ಯಕ್ತಿತ್ವ ಕೂಡ ಇದೇ ಸಂಖ್ಯೆಯಲ್ಲಿ ಹುಟ್ಟಿದವ್ರೆ. ಇನ್ನು ರಿಚ್ ಕಿಡ್ಸ್ ಸಾಲ್ಗೆ, ಫಿಲಾಸಫರ್ ಸಾಲ್ಸ್ಗೆ ಬಹಳಷ್ಟು ಹೇಳಿದ್ದೀನಿ. ಒಂದು ದುರಂತ ನಾಯಕ ವಿಷಯದಲ್ಲಿ ಮಾತ್ರ ನಾವು ಹೇಳಲೇಬೇಕು. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಐಶೋ ಆರಾಮಿ ಜೀವನ ಇವರು ಉಳ್ಕೊಂಡು ಬರುತ್ತೆ. ಇವರು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಏನಾಗ್ಬೋದು ಅನ್ನೋದಕ್ಕೆ ರಶೀದ್ ಮನ್ಸೂದ್ ನಾವು ಕೇಳಿರ್ಬೋದು. ಜೈಲಿಗೆ ಹೋಗ್ಬಿಟ್ರಮ್ಮ ಅವರು. ಯಾವ ತರ ಒಂದು ವ್ಯಕ್ತಿತ್ವ ಅಂದ್ರೆ, ಅವರೇ ಸೀನಿಯರ್ ಪಾರ್ಲಿಮೆಂಟೇರಿಯನ್ MP ಆಗಿದ್ದಂಥವ್ರು. ಅವರು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಕನ್ವಿಕ್ಷನ್ ತಗೊಂಡು 2 ವರ್ಷ ಜೈಲಿಗೆ ಹೋಗ್ಬಿಟ್ಟು ಬರ್ಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ರು. ದುರಂತ ನಾಯಕರು. ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಹೇಳಿ ಜನತಾದಳದ ಮುಖ್ಯಸ್ಥರಾಗಿದ್ದಂಥವ್ರು ಆ ಕಾಲದಲ್ಲಿ. ಅವ್ರು ಯಾವಾಗ ನೋಡಿದ್ರು ಮ್ಯಾನಿಪುಲೇಷನ್, ಆ ಕೇಸು ಈ ಕೇಸು ಅಂತ ಹೋರಾಟ ಮಾಡಿ ಇದನ್ನ ತೆಗೆದಂಗೆ ಅದನ್ನ ತೆಗ್ದಿಂಗೆ ಅನ್ಬಿಡು.
ಯಾವುದಕ್ಕೂ ಸಿಗ್ತಾ ಇರಲಿಲ್ಲ. ಅವ್ರ ಮಾತುಗಳ ದಾಟಿ ಈಸ್ ಬೇಸಿಕಲಿ ಎ ಲಾಯರ್. ಸೊ ಆ ವಿಷಯದಲ್ಲಿ ಮ್ಯಾನಿಪುಲೇಷನ್ ಮೇಲೆ ಮ್ಯಾನಿಪುಲೇಷನ್ ಮಾಡಿ ನಾವು ಈಸ್ ನೋ ಮೋರ್, ಎಲ್ಲೋ ಸೈಡಲ್ಲಿ ಇದ್ದಾರೆ. ಆ ಥರ ನಮ್ಮ ರಶೀದ್ ಮನ್ಸೂದ್ ಆಗ್ಬೋದು, ಅವ್ರು ಈಸ್ ಕನ್ವಿಕ್ಟೆಡ್, ಜೈಲೇ ಆಯ್ತು ಅವ್ರಿಗೆ ಇದೇ ಕೊಟ್ಬಿಟ್ಟು ಕ್ರಿಮಿನಲ್ ಕೇಸಸ್ ಎಲ್ಲ ಸಿಕ್ಕಾಕೊಂಡ್ರು ಅಂತ. ಈಸ್ ಎ ಸೀನಿಯರ್ ಪಾರ್ಲಿಮೆಂಟೇರಿಯನ್ ಆ ಕಾಲದಲ್ಲೇನೆ. ಸೊ ಆ ಥರ ನಾವು ತಗೊಳ್ಳೋವಾಗ ವಂಡರ್ಫುಲ್ ಆದಂಥ ಸೀನಿಯರ್ ಪಾರ್ಲಿಮೆಂಟೇರಿಯನ್ ಕೂಡ ದುರಂತ ನಾಯಕರಾಗ್ಬಿಡ್ತಾರೆ ಅವ್ರ ಫ್ಯೂಚರ್ ನಂಬರ್ 8 ಅಂತ ಬಂದಾಗ. ಸೊ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಜೀನಿಯಸ್ ಪರ್ಸನಾಲಿಟಿ, ಎಲ್ಲರನ್ನೂ ಅಳ್ಳಾಡ್ಸಿದವರು. ಏನೇ ಒಂದು ಕರಪ್ಷನ್ ಬಂದ್ರೆ ಬಂದ್ಬಿಡೋರು ಆ ಪೇಪರ್ ಈ ಪೇಪರ್ ತಗೊಂಡು, ಬಟ್ ಮತ್ತೆ ಏನೇನೋ ಸಿಕ್ಕಾಕೊಂಡ್ರು. ಈ ಥರ ವಿಷಯಗಳೆಲ್ಲ ನಾವು ತಗೊಂಡಾಗ ಈ 15ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ತಿಳ್ಕೊಬೇಕಾಗಿರೋ ಇಷ್ಟೇ ವಿಷಯ. ಇವರಿಗೆ ಹಣ, ಅಂತಸ್ತು, ಇವರು ಸುಮ್ಮನೆ ಕೂತಿದ್ರು ಇವ್ರ ಹತ್ರ ಬಂದು ಬೀಳುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಬೇಕು ಆ ಥರ ಉಪಯೋಗಿಸಿದ್ರೆ ಗೆದ್ರು, ಇಲ್ಲಂದ್ರೆ ಬಿದ್ರು ಅನ್ನೋದನ್ನ ಮಾತ್ರ ತಿಳ್ಕೊಬೋದು. ಬಹಳಷ್ಟು ವಿಷಯಗಳನ್ನ ಮಾತಾಡಿದೀವಿ, ಲಕ್ಕಿ ಟಿಪ್ಸ್ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಕೊಟ್ಟಿದ್ದೀನಿ. ಆದರೆ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ಸಿಂಪ್ಲಿಸಿಟಿ ಮಾತನ್ನ ಅರ್ಥಕೊಂಡು, ಮಹಾಲಕ್ಷ್ಮಿ ಅವ್ರಿಗೆ ಅಧಿದೇವತೆ. ಸೊ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರ ಮೂಲಕ, ಮಹಾಲಕ್ಷ್ಮಿ ಅಂದ್ರೆ ಎಲ್ಲವೂ, ಓಕೆ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಆ ಎಲ್ಲ ರೀತಿನೂ ಲಕ್ಷ್ಮಿಗಳು ಕೂಡ ಇವ್ರಿಗೆ ಒಲಿದು ಇವರು ಸಮಾಜದಲ್ಲಿ ಕಣ್ಣುಗಳಾಗಬೇಕು. ಇವಾಗ ನೋಡಿ, ಟಿ ಎನ್ ಶೇಷನ್ ಒಂದು ಸಮಾಜದ ಕಣ್ಣು, ಅಣ್ಣಾ ಹಜಾರೆ ಒಂದು ಸಮಾಜದ ಕಣ್ಣು, ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಸಮಾಜದ ಕಣ್ಣು ಅಲ್ವೇನಮ್ಮ. ಇವ್ರನ್ನೆಲ್ಲ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿದ್ದಾರೆ. ಇವತ್ತು ಸಿ ಎನ್ ಅಣ್ಣಾದುರೈ, ಕಾಮರಾಜ್, ಇವ್ರ ಬಗ್ಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಲ್ಲ ನನಗೆ. ಇವತ್ತು ವಂಡರ್ಫುಲ್ ಆದಂಥ ಒಂದು ಪರ್ಸನಾಲಿಟೀಸ್, ಇವ್ರ ಹೆಸರೆಲ್ಲ ಹೇಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ 15ನೇ ತಾರೀಕು ಕೊಟ್ಟರೋರು ಬಹಳಷ್ಟು ಜನ ಇದ್ದಾರೆ. ಎಲ್ಲ ದುರಂತ ನಾಯಕರ ಲಿಸ್ಟಲ್ಲೇ ಇದ್ದಾರೆ. ಹೇಳಕ್ಕಾಗತ್ತಾ? ಕಷ್ಟ ಇದೆ. ಯಾವುದೋ ಮನ್ಸೂದ್ ರಶೀದ್ ಹೇಳ್ಬಿಟ್ಟೆ, ಆಮೇಲೆ ಸುಬ್ರಹ್ಮಣ್ಯಂ ಸ್ವಾಮಿ ಸೆಂಟ್ರಲ್ ಡೆಲ್ಲಿನಲ್ಲಿ ಇದ್ದಾರೆ ಹೇಳ್ಬಿಟ್ಟೆ. ನಮ್ಮೂರವ್ರ ಬಗ್ಗೆ ಹೇಳಿದ್ರೆ ಕತೆ ಆಗುತ್ತಾ? ಅದಕ್ಕೋಸ್ಕರ ಅವ್ರನ್ನ ಪಕ್ಕಕ್ಕೆ ಬಿಟ್ಟು ಇವರು ಮಹಾಲಕ್ಷ್ಮಿಯನ್ನ ಒಲಿಸ್ಕೊಂಡ್ ಬಿಟ್ಟಿದ್ದಾರೆ ಹುಟ್ಟಿನಲ್ಲೇನೆ. ಅವ್ರ ಆರಾಧನೆ ಕೂಡ ಇವರು ಮಾಡಿದ್ರೆ ಇವ್ರ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಉನ್ನತ ವ್ಯಕ್ತಿಗಳಾಗಿ ಬರ್ತಾರೆ ಅಂತ ಇದ್ರ ಮೂಲಕ ಹೇಳ್ಕೊಬೋದು. 15 ಅಂದ್ರೆ ಶುಕ್ರ ಗ್ರಹ. ವಿ ಅಕ್ಷರದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ಹಾಗೆ 15ನೇ ತಾರೀಕು ಹುಟ್ಟಿದವರು ಹೇಗಿರ್ತಾರೆ, ಅವರ ಓದು, ಉದ್ಯೋಗ, ಮದ್ವೆ ಜೀವನ, ಹಣಕಾಸಿನ ವಿಚಾರ, ಹಾಗೆ ಅವರು ಸಿಂಪಲ್ ಆಗಿದ್ರೆ ಸೂಪರ್ ಆಗಿರ್ತಾರೆ ಅಂತ ತಿಳಿ ಕೂಡ ಹೇಳಿದ್ರಿ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಈಗ ಕಾಲ ನಿರ್ಣಯ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.